ತುಂಬಾ ಖುಷಿ ಆಗ್ತಿತ್ತು. ನಮ್ ಸಿನಿಮಾದಲ್ಲಿ ಹಾಡಿರೋದೇ ನಮ್ಗೊಂದು ಅದೃಷ್ಟ ತರ. ಸೊ ಈ ಸಾಂಗ್ ಕೇಳಿದ ತಕ್ಷಣ ಬೆಟ್ಟಕ್ ಹೋಗ್ಬೇಕಂತ ಅನ್ಸ್ತಾ ಇದೆ. ಆಮೇಲೆ ನಮ್ಮ ಫಸ್ಟ್ ಸ್ಕೆಡ್ಯೂಲ್ ನಾನ್ ಮಾಡಿದ ಸಿಟಿ ಲೈಟ್ಸ್ ಫಸ್ಟ್ ಸ್ಕೆಡ್ಯೂಲ್ ಕೂಡ ಇಲ್ಲಿಂದಾನೆ ಸ್ಟಾರ್ಟ್ ಮಾಡಿದ್ದು. ಸೊ ತುಂಬಾ ಖುಷಿ ಆಗ್ತಿದೆ ಸಾಂಗ್ ನ ಕೇಳಿ. ನಾನು ಇವಾಗ್ಲೇ ಕೇಳಿದ ಸಾಂಗ್ ನಿಮ್ ಜೊತೆನೆ. ತುಂಬಾ ಖುಷಿ ಆಗ್ತಿದೆ. ಚರಣ್ ರಾಜ್ ಅವ್ರಿಗೆ ಅಂದ್ರೆ ಈ ಹಿಂದೆ ಈ ಸಿನಿಮಾ ಹಾಡುಗಳು ಚೆನ್ನಾಗಿದ್ದಾವೆ. ಈ ಹಾಡು ಇನ್ನೊಂದು ಹಂತಕ್ಕೆ ತಗೊಂಡೋಗಿದೆ. ಸೊ ಈ ಇಂಗ್ಲಿಷ್ ಲಿರಿಕ್ಸ್ ಮತ್ತೆ ಜಾನಪದ ಹಾಡು ಇದೆರಡನ್ನು ಮಿಕ್ಸ್ ಮಾಡ್ಬೇಕು ಅಂತ ಹೇಗೆ ಅದು ಹೆಂಗ್ ಶುರು ಆಯ್ತು? ಅಂದ್ರೆ ನನ್ನ ಅಪ್ರೋಚ್ ಏನಂತಿದ್ರೆ ಸರ್, ನಾನೊಂಥರ ಸರ್ ಮೂವಿ ಒಂಥರ ಸ್ಟೂಡೆಂಟ್ ಆಗಿ ಹೋಗ್ತೀನಿ. ಯಾಕಂದ್ರೆ ನನ್ಗೆ ತುಂಬಾ ಹೊಸದು ಕಲಿಯಕ್ ಸಿಗುತ್ತೆ. ಅಂದ್ರೆ ಈಗ ಈ ಈ ಈ ಮೂವಿಲಿ ನಮ್ ಮಹದೇಶ್ವರ ಸ್ವಾಮಿ ಅದೇ ಬೆಟ್ಟದ ಫೋಕ್ ಸಾಂಗ್ಸ್ ಸಿಕ್ತು. ಸೊ ಬಟ್ ಅದನ್ನ ಹೇಗ್ ಪ್ರೆಸೆಂಟ್ ಮಾಡೋದು, ಅಂದ್ರೆ ನಮ್ ಮೂವಿಗೆ ಅದನ್ನ ಅಲೈನ್ ಮಾಡಿ ಹೇಗೆ ಪ್ರೆಸೆಂಟ್ ಮಾಡೋದು ಅಂತ. ಸೊ ನಾನು ಸರ್ ಇಬ್ರು ಅದನ್ನ ಹೇಗೆ ಈ ಫ್ಯೂಷನ್ ಹೇಗ್ ತಗೊಂಡ್ಬರೋದು. ಸೊ ಆ ಒಂದು ಪ್ರೋಸೆಸ್ ಅಲ್ಲಿ ಈ ರ್ಯಾಪ್ ಯೂಸ್ ಮಾಡೋಣ, ಒಳ್ಳೆ ಆರ್ಟಿಸ್ಟ್ ನ ಯೂಸ್ ಮಾಡೋಣ, ರ್ಯಾಪ್ ಅಲ್ಲೂ ಒಳ್ಳೆ ಲಿರಿಕ್ಸ್, ಒಳ್ಳೆ ತುಂಬಾ ಅರ್ಥಗರ್ಭಿತವಾಗಿರೋದನ್ನ ಏನ ತಗೊಂಡ್ಬರೋಣ ಅಂತ ಇದು ಸರ್ ಮತ್ತೆ ನನ್ ಡಿಸಿಷನ್ ಸರ್. ಬಟ್ ನಿಮ್ಮಿಬ್ಬರ ಕಾಂಬಿನೇಷನ್ ಅಲ್ಲಿ ಒಂದಷ್ಟು ಪೂರ್ತಿ ಸಬ್ಜೆಕ್ಟ್ ಫೈನಲ್ ಆದ್ಮೇಲೆ ಈ ಟ್ರ್ಯಾಕ್ ಗಳೆಲ್ಲ ಸ್ಟಾರ್ಟ್ ಆಗತ್ತಾ ಹೇಗೆ ಅಂತ? ಸಾರಿ ಸರ್, ಈ ಸಬ್ಜೆಕ್ಟ್ ಪೂರ್ತಿ ಫೈನಲ್ ಆದ್ಮೇಲೆ ಅಥವಾ ನೀವು ಡಿಸ್ಕಷನ್ ಕುಂತ ಆದ್ಮೇಲೆ ಇದು ಟ್ರ್ಯಾಕ್ ಹೋಗುತ್ತಾ ಅಥವಾ ಬರೀ ಸಾಂಗ್ ಗಳು ಮಾತ್ರ ಪರ್ಟಿಕ್ಯುಲರ್ ಮಾತ್ರ ಮಾತಾಡ್ತೀರಾ? ಇಲ್ಲ ಸರ್, ಇದು ತುಂಬಾ ಸ್ಪಾಂಟೇನಿಯಸ್ ಆಗಿ ಆಗ್ತಾ ಇರುತ್ತೆ ಸರ್. ಅಂದ್ರೆ ಇಂಪ್ರೊವೈಸೇಷನ್ಸ್ ಆಗ್ತಾ ಇರುತ್ತೆ. ಕೆಲವೊಂದ್ಸರಿ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮೇಲೆ ವರ್ಕ್ ಮಾಡ್ಬೇಕಾದ್ರೆ ಹೊಸದಾಗಿ ಕುತ್ಕೊಳ್ಳುತ್ತೆ. ಸೊ ವೆರಿ ಸ್ಪಾಂಟೇನಿಯಸ್ ಡಿಸಿಷನ್ ಸರ್. ತುಂಬಾ ಇಂಪ್ರೊವೈಸ್ ಮಾಡ್ತಾ ಇರ್ತೀವಿ. ದಟ್ ಇಸ್ ಅ ಮ್ಯಾಜಿಕ್ ಅಲ್ವಾ? ಅಂದ್ರೆ ಮ್ಯಾಜಿಕ್ ಕ್ರಿಯೇಟರ್ ಸರ್ ಸ್ಟೂಡೆಂಟ್ ಆಫ್ ಮ್ಯೂಸಿಕ್. ಅಂದ್ರೆ ಲಂಡನ್ ನಿಂದ ನೀವು ತರಬೇತಿ ಪಡೆದು ಬಂದಿದ್ರು ಸಹ ಇಲ್ಲಿನ ಒಂದು ಶೂಟಿಂಗ್ ಮತ್ತೆ ರಾ ಸ್ಟೋರಿ, ರಾ ಲೊಕೇಶನ್ಸ್ ಹೇಗಿತ್ತ ಎಕ್ಸ್ಪೀರಿಯನ್ಸ್? ಭಯ ಖಂಡಿತ ಇತ್ತು. ಬಟ್ ಆಲ್ಸೋ ಅಪ್ಪ ತುಂಬಾ ಕಂಫರ್ಟಬಲ್ ಆಗಿ ಮಾಡಿಸಿ ಎಲ್ಲ ಕೆಲಸ ಹೇಳ್ಕೊಟ್ರು, ಹಿಂಗ್ ಮಾಡು ಅಂತ. ಕಲ್ತ್ಕೊಂಡ್ ಬಂದಿರೋದು ಒಂದಾದ್ರೆ ಇಲ್ಲಿ ಸೆಟ್ ಬಂದು ಕಲ್ತಿರೋದು ತುಂಬಾ ಇದೆ. ಅಲ್ಲಿ ಏನಿದ್ರು ಕ್ಯಾರೆಕ್ಟರ್ ವರ್ಕ್ ಹೇಗೆ ಅಂತ ಹೇಳ್ಕೊಡ್ತಾರೆ. ಬಟ್ ಇಲ್ಲಿ ಬಂದ್ಮೇಲೆ ಇಲ್ಲದೆ ಒಂದಷ್ಟು ಕಲಿಯುವಂತದ್ದು ಇರತ್ತಲ್ಲ. ಸೊ ಅದು ನಮ್ಗೆ ಎಂಟೈರ್ಲಿ ಲೊಕೇಶನ್ಸ್ ಇಂದ ಹಿಡಿದು ಪ್ರತಿಯೊಂದು ದಿವಸ ನಾವು ಮಾಡಿರೋ ಪ್ರತಿಯೊಂದು ದಿವಸದ ಶೂಟು ಎವ್ರಿಥಿಂಗ್ ನಮ್ಗೆ ಎಲ್ಲ ಹೊಸ ಎಕ್ಸ್ಪೀರಿಯನ್ಸ್.